ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ಅತ್ಯಂತ ಮಹತ್ವದ ಅಂತಾರಾಷ್ಟ್ರೀಯ ರಾಜಕೀಯ ವಿಷಯದ ಬಗ್ಗೆ ಮಾತನಾಡೋಣ. ಟರ್ಕಿಯ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ದೋಗನ್ ಅವರ ಇತ್ತೀಚಿನ ಧೋರಣೆಗಳು ಮಧ್ಯಪ್ರಾಚ್ಯದಲ್ಲಿ ಹಲವಾರು ರಾಜತಾಂತ್ರಿಕ ಚರ್ಚೆಗಳು ಮತ್ತು ತೊಡಕುಗಳಿಗೆ ಕಾರಣವಾಗಿವೆ. ಇಸ್ರೇಲ್ ಟರ್ಕಿಯ ವಿರುದ್ಧ ಒಂದು ದೊಡ್ಡ ಕೂಟವನ್ನು ರೂಪಿಸುತ್ತಿವೆಯೇ? ಗ್ರೀಸ್, ಸೈಪ್ರಸ್ ಹಾಗೂ ಭಾರತ ಇದರಲ್ಲಿ ಪಾತ್ರವಹಿಸುತ್ತಿವೆಯೇ? ಇಂತಹ ಹಲವು ಪ್ರಶ್ನೆಗಳು ಈಗ ಅಂತಾರಾಷ್ಟ್ರೀಯ ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿವೆ. ಮೊದಲು ಟರ್ಕಿಯ ಇತ್ತೀಚಿನ ಚಟುವಟಿಕೆಗಳತ್ತ ಗಮನಹರಿಸೋಣ. ಎರ್ದೋಗನ್ ಅವರು ಇಸ್ಲಾಮಿಕ್ ಜಗತ್ತಿನಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಅಭಿಪ್ರಾಯ ವಿಶ್ಲೇಷಕರಲ್ಲಿದೆ. ಟರ್ಕಿ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ಬೆಂಬಲ ನೀಡುತ್ತದೆ. ಅಜರ್ಬೈಜಾನ್ ಅರ್ಮೇನಿಯಾ ಸಂಘರ್ಷದಲ್ಲೂ ಅಜರ್ಬೈಜಾನ್ ಪರವಾಗಿ ನಿಂತಿದೆ. ಹಮಾಸ್ನಂತಹ ಪ್ಯಾಲೆಸ್ಟೀನಿಯನ್ ಸಂಘಟನೆಗಳೊಂದಿಗೆ ಟರ್ಕಿಯ ಸಂಬಂಧಗಳು ಇಸ್ರೇಲ್ಗೆ ಅಸಮಾಧಾನ ಉಂಟುಮಾಡಿವೆ. ಇದಲ್ಲದೆ ಪೂರ್ವ ಮೆಡಿಟರೇನಿಯನ್ ಪ್ರದೇಶದಲ್ಲಿರುವ ಸೈಪ್ರಸ್ನ ತೈಲ ಮತ್ತು ಅನಿಲ ಸಂಪನ್ಮೂಲಗಳ ವಿಚಾರದಲ್ಲಿ ಟರ್ಕಿ, ಗ್ರೀಸ್, ಸೈಪ್ರಸ್ ನಡುವೆ ವಿವಾದಗಳು ಮುಂದುವರೆದಿವೆ. ಈ ಎಲ್ಲ ಕಾರಣಗಳಿಂದ ಟರ್ಕಿ ಮತ್ತು ಇಸ್ರೇಲ್ ನಡುವಿನ ಸಂಬಂಧಗಳು ಉದ್ವಿಗ್ನವಾಗಿವೆ. ಇಸ್ರೇಲ್ ಕೂಡ ರಾಜತಾಂತ್ರಿಕವಾಗಿ ಸಕ್ರಿಯವಾಗಿದೆ. ಇತ್ತೀಚೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಗ್ರೀಸ್ ಮತ್ತು ಸೈಪ್ರಸ್ ನಾಯಕರೊಂದಿಗೆ ತ್ರಿಪಕ್ಷೀಯ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಭದ್ರತಾ ಸಹಕಾರ ಮತ್ತು ಪ್ರಾದೇಶಿಕ ಸ್ಥಿರತೆಯ ಕುರಿತು ಚರ್ಚಿಸಲಾಗಿದೆ ಎಂದು ವರದಿಯಾಗಿದೆ. ಗ್ರೀಸ್ ಮತ್ತು ಟರ್ಕಿಯ ನಡುವೆ ಈಜಿಯನ್ ಸಮುದ್ರದ ಕುರಿತು ವಿವಾದಗಳಿವೆ. ಸೈಪ್ರಸ್ನ ಉತ್ತರ ಭಾಗದಲ್ಲಿ ಟರ್ಕಿಯ ಸೇನಾ ಹಾಜರಾತಿಯು ಒಂದು ಪ್ರಮುಖ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲೇ ಗ್ರೀಸ್, ಸೈಪ್ರಸ್ ಮತ್ತು ಇಸ್ರೇಲ್ ನಡುವಿನ ಸಹಕಾರ ಹೆಚ್ಚುತ್ತಿದೆ. ಇದಕ್ಕೆ ಭಾರತವು ರಾಜತಾಂತ್ರಿಕವಾಗಿ ಪ್ರತಿಕ್ರಿಯಿಸುತ್ತಿವೆಯೇ? ಇತ್ತೀಚಿನ ವರ್ಷಗಳಲ್ಲಿ ಭಾರತ ಟರ್ಕಿ ಸಂಬಂಧಗಳಲ್ಲಿ ಕೆಲವು ಅಸಮಾಧಾನಗಳು ಕಂಡುಬಂದಿವೆ. ಭಾರತವು ಗ್ರೀಸ್ ಮತ್ತು ಅರ್ಮೇನಿಯಾದೊಂದಿಗೆ ರಕ್ಷಣಾ ಹಾಗೂ ತಂತ್ರಜ್ಞಾನದ ಸಹಕಾರವನ್ನು ಬಲಪಡಿಸುತ್ತಿದೆ. ಜೊತೆಗೆ ಟರ್ಕಿ ಪಾಕಿಸ್ತಾನಕ್ಕೆ ರಕ್ಷಣಾ ಉಪಕರಣಗಳನ್ನು ಒದಗಿಸುತ್ತಿರುವುದನ್ನು ಭಾರತ ಗಂಭೀರವಾಗಿ ಗಮನಿಸುತ್ತಿದೆ. ಟರ್ಕಿ ಇಸ್ರೇಲ್ ಸಂಬಂಧಗಳ ಇತಿಹಾಸವನ್ನು ನೋಡಿದರೆ 1949ರಲ್ಲಿ ಟರ್ಕಿ ಇಸ್ರೇಲನ್ನು ಗುರುತಿಸಿದ ಮೊದಲ ಮುಸ್ಲಿಂ ರಾಷ್ಟ್ರವಾಗಿತ್ತು. ಹಲವು ವರ್ಷಗಳ ಕಾಲ ಎರಡೂ ದೇಶಗಳ ನಡುವೆ ಉತ್ತಮ ಸಂಬಂಧಗಳಿದ್ದವು. ಆದರೆ 2010ರಲ್ಲಿ ನಡೆದ ಮಾವಿ ಮರ್ಮರಾ ಹಡಗು ಘಟನೆ ನಂತರ ಈ ಸಂಬಂಧಗಳು ತೀವ್ರವಾಗಿ ಹದಗೆಡಿದವು. ಆ ಘಟನೆ ಬಳಿಕ ಎರ್ದೋಗನ್ ಅವರು ಇಸ್ರೇಲ್ ವಿರೋಧಿ ನಿಲುವು ತಳೆದರು. ಇದರ ಪರಿಣಾಮವಾಗಿ ರಾಜತಾಂತ್ರಿಕ ದೂರ ಹೆಚ್ಚಾಯಿತು. ಇನ್ನೊಂದು ಕಡೆ ಟರ್ಕಿಯ ಆಂತರಿಕ ಆರ್ಥಿಕ ಪರಿಸ್ಥಿತಿಯು ಸವಾಲುಗಳನ್ನು ಎದುರಿಸುತ್ತಿದೆ. ಟರ್ಕಿ ಲಿರಾದ ಮೌಲ್ಯ ಕುಸಿತ, ಹೆಚ್ಚುತ್ತಿರುವ ಹಣದುಬ್ಬರ ಮತ್ತು ಜನಸಾಮಾನ್ಯರ ಅಸಮಾಧಾನಗಳು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ. ಕೆಲವು ವಿಶ್ಲೇಷಕರು ಎರ್ದೋಗನ್ ಅವರ ವಿದೇಶಾಂಗ ನೀತಿಗಳು ಟರ್ಕಿಯನ್ನು ಅಂತಾರಾಷ್ಟ್ರೀಯವಾಗಿ ಒಂಟಿಯಾಗಬಹುದು ಎಂದು ಅಭಿಪ್ರಾಯಪಡುತ್ತಾರೆ. ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ನಂತಹ ಕೆಲವು ಮಧ್ಯಪ್ರಾಚ್ಯದ ರಾಷ್ಟ್ರಗಳೊಂದಿಗೆ ಟರ್ಕಿಯ ಸಂಬಂಧಗಳು ಸಹ ಪೂರ್ಣವಾಗಿ ಸೌಹಾರ್ದಯುತವಲ್ಲ. ಒಟ್ಟಾರೆ ಮಧ್ಯಪ್ರಾಚ್ಯ ಮತ್ತು ಪೂರ್ವ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಹೊಸ ರಾಜತಾಂತ್ರಿಕ ಸಮೀಕರಣಗಳು ರೂಪುಗೊಳ್ಳುತ್ತಿವೆ. ಇದರಲ್ಲಿ ಭಾರತ, ಇಸ್ರೇಲ್, ಗ್ರೀಸ್ ಮತ್ತು ಇತರ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿಯುತ್ತಿವೆ. ಮುಂದೆ ಈ ಪರಿಸ್ಥಿತಿ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ಗಮನಿಸುವುದು ಮಹತ್ವದ್ದು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಟರ್ಕಿಯ ನಿಲುವು ಸರಿಯೇ ಅಥವಾ ಬದಲಾವಣೆ ಅಗತ್ಯವೇ? ಭಾರತದ ರಾಜತಾಂತ್ರಿಕ ನಡೆ ನಿಮಗೆ ಹೇಗನಿಸಿತು? ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿಕರ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.